ನಮಸ್ಕಾರ ಸ್ನೇಹಿತರೆ, ಐತಿಹಾಸಿಕ ಕ್ಷಣ ಇದು. ಮಹತ್ವದ ಬೆಳವಣಿಗೆಯಲ್ಲಿ ಜಿಎಸ್ಟಿ ಕೌನ್ಸಿಲ್, ಜಿಎಸ್ಟಿ ಮಂಡಳಿ ತೆರಿಗೆ ಸ್ಲ್ಯಾಬ್ಗಳನ್ನು ತೆಗೆದುಹಾಕೋ, ದೊಡ್ಡ ಪ್ರಮಾಣದಲ್ಲಿ ಕಮ್ಮಿ ಮಾಡೋ ನಿರ್ಧಾರ ಮಾಡಿದೆ. ಭಾರತದಲ್ಲಿ ಇನ್ಮೇಲೆ 4 ಜಿಎಸ್ಟಿ ಸ್ಲ್ಯಾಬ್ಸ್ ಬದಲು, ಈ ಹಿಂದೆ ಕೂಡ ಮಾಹಿತಿ ಕೊಟ್ಟಿದ್ವಿ ಹಿಂಗಾಗಬಹುದು ಅಂತ, ಈಗ ಹೋಗಿದೆ. 2 ಜಿಎಸ್ಟಿ ಸ್ಲ್ಯಾಬ್ಸ್ ಇರುತ್ತೆ. ಪರ್ಸೆಂಟೇಜ್ 5%, 18% ಮಾತ್ರ ಇರುತ್ತೆ. 90% ವಸ್ತುಗಳ ತೆರಿಗೆ ಡೌನ್ ಆಗಿದೆ. ಇದರ ಪರಿಣಾಮ ಜಿಎಸ್ಟಿ ಇತಿಹಾಸದಲ್ಲೇ ದೊಡ್ಡ ಬದಲಾವಣೆಯಾಗಿದೆ. ಹೀಗಾಗಿ ಯಾವ್ಯಾವ ವಸ್ತುಗಳ ತೆರಿಗೆ ಎಷ್ಟೆಷ್ಟು ಕಮ್ಮಿ ಆಗಿದೆ, ಯಾವ ಐಟಮ್ ಯಾವ ಕ್ಯಾಟಗರಿಗೆ ಹೋಗಿದೆ, ಅದನ್ನ ಕ್ವಿಕ್ ಆಗಿ ತಿಳ್ಕೊಳ್ಳೋ ಪ್ರಯತ್ನವನ್ನ ಈ ವರದಿಯಲ್ಲಿ ಮಾಡೋಣ. ಆಲ್ರೆಡಿ ಈ ವಿಚಾರವನ್ನ ಪಿಎಂ ನರೇಂದ್ರ ಮೋದಿ ತಮ್ಮ ಕೆಂಪು ಕೋಟೆಯ ಸ್ಪೀಚ್ ನಲ್ಲಿ ಹೇಳಿದ್ರು. ಅದರಂತೆ ಈಗ ರಾತ್ರಿವರೆಗೂ ಮೀಟಿಂಗ್ ಮಾಡಿದ ಜಿಎಸ್ಟಿ ಕೌನ್ಸಿಲ್, ಅದರಲ್ಲಿ ಕೇಂದ್ರ ಸರ್ಕಾರ ಇರುತ್ತೆ, ರಾಜ್ಯ ಸರ್ಕಾರಗಳಿರ್ತಾರೆ, ಕೇಂದ್ರದ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಅಧ್ಯಕ್ಷರು, ರಾಜ್ಯಗಳ ಎಲ್ಲ ಹಣಕಾಸು ಸಚಿವರು ಇರ್ತಾರೆ. ಅವರೆಲ್ಲ ಯಾವುದೇ ವೋಟಿಂಗ್ ಇಲ್ಲದೆ ಒಮ್ಮತದಿಂದ, ಸರ್ವಾನುಮತದಿಂದ ಈ ಐತಿಹಾಸಿಕ ಬದಲಾವಣೆಗೆ ಒಪ್ಪಿಗೆ ಕೊಟ್ಟಿದ್ದಾರೆ. ಆ ಪ್ರಕಾರ ಇನ್ಮೇಲೆ ಹಳೆಯ 4 ಸ್ಲ್ಯಾಬ್ ವ್ಯವಸ್ಥೆ 5%, 12%, 18%, 28% ಇರೋದಿಲ್ಲ. 28% ಮೇಲೆ ಮುಂಚೆ ಸೆಸ್ಗಳಿರ್ತಾ ಇದ್ವು. ಅದಕ್ಕೆ ಸಂಬಂಧಪಟ್ಟಂತೆ ಹೇಳ್ತೀವಿ ನಿಮಗೆ ಏನಾಗುತ್ತೆ ಅಂತ ಹೇಳಿ. ಇದರಲ್ಲಿ 12% ಮತ್ತು 28% ಸ್ಲ್ಯಾಬ್ ಅನ್ನ ರಿಮೂವ್ ಮಾಡಲಾಗಿದೆ, ಕ್ಯಾನ್ಸಲ್ಲೇ ಮಾಡಲಾಗಿದೆ. ಬರೀ ಹೆಚ್ಚಿನ ವಸ್ತುಗಳಿಗೆ ಅಪ್ಲೈ ಆಗೋ, ಸಾಮಾನ್ಯ ಜನರು ದಿನನಿತ್ಯ ಬಳಸೋ ವಸ್ತುಗಳಿಗೆ ಅಪ್ಲೈ ಆಗೋ 5% ಸ್ಲ್ಯಾಬ್ ಮತ್ತು ಮೆರಿಟ್ ಸ್ಲ್ಯಾಬ್ ಅಂತ ಇನ್ನೊಂದು 18%, ಅದು 2 ಮಾತ್ರ ಸ್ಲ್ಯಾಬ್ ಇರುತ್ತೆ. ಆದರೆ ಅನ್ನೋದಿಲ್ಲ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ, ಈ ನಶಾ ವಸ್ತುಗಳು, ಎಣ್ಣೆ, ಸಾರಾಯಿ, ಆಲ್ಕೋಹಾಲ್, ತಂಬಾಕು ಮತ್ತು ಆಡೆಡ್ ಶುಗರ್ ಇರೋ ಪದಾರ್ಥಗಳು ಹಾಗೂ ಕೆಲ ಲಕ್ಸುರಿ ಗೂಡ್ಸ್ಗೆ ಮಾತ್ರ 40% ಸ್ಪೆಷಲ್ ರೇಟ್ ಅಂತ ಒಂದು ಸಪರೇಟ್ ಇರುತ್ತೆ. ಅದು ಎಲ್ಲ ವಸ್ತುಗಳಿಗೆ ಅನ್ವಯ ಆಗಲ್ಲ. ಸ್ಪೆಷಲ್ ವಸ್ತುಗಳಿಗೆ ಮಾತ್ರ ಅದನ್ನ ಇವ್ರು ಹೇಳಲ್ಲ, ಸ್ಲ್ಯಾಬ್ ಅಂತ ಇವ್ರು ಹೇಳಲ್ಲ. 5 ಮತ್ತು 18 ಅಂತ ಮಾತ್ರ ಹೇಳ್ತಾರೆ. ಆದರೆ ಇಂಥ ಕೆಲವು ವಸ್ತುಗಳು, ಸಿನ್ ಗೂಡ್ಸ್, ಲಕ್ಸುರಿ ಗೂಡ್ಸ್, ಅವು 40% ಕ್ಯಾಟಗರಿಯಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ಆಲ್ಕೋಹಾಲ್, ತಂಬಾಕು, ಸಕ್ಕರೆ ಹಾಕಿರೋ ಸ್ವೀಟ್ ಐಟಮ್ಸ್ ಕೆಲವೊಂದಷ್ಟು ಅಷ್ಟೇ ಅಲ್ವಾ ಅಂತ ನೀವು ಕೇಳಬಹುದು. ಅಲ್ಲಿ ಒಂದು ಕ್ಯಾಚ್ ಇದೆ. ಅದು ವಿಶೇಷವಾಗಿ ಆಟೋಮೊಬೈಲ್ಸ್ ವಿಚಾರದಲ್ಲಿ, ಅದು ಆಮೇಲೆ ನಿಮಗೆ ಹೇಳ್ತೀವಿ. ಜನಸಾಮಾನ್ಯರು ಬಳಸಲೇಬೇಕಾದ ದಿನನಿತ್ಯ ಜೀವನಕ್ಕೆ ಅತ್ಯವಶ್ಯಕವಾಗಿರೋ ಬಹುತೇಕ ವಸ್ತುಗಳಂತೂ ಅಗ್ಗ ಆಗ್ತಿದ್ದಾವೆ. ಸೆಪ್ಟೆಂಬರ್ 22ರಿಂದಲೇ ಇದು ಜಾರಿಗೆ ಬರ್ತಾ ಇದೆ. ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳು ಸರ್ವಾನುಮತದಿಂದ, ಯಾವುದೇ ವೋಟಿಂಗ್ ಇಲ್ಲದೆ, ಇದು ಇಂಪಾರ್ಟೆಂಟ್, ಇದು ಯಾರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿಲ್ಲ. ಒಳಗೊಳಗೆ ಗುಣ ಅಂತೆಲ್ಲ ರಿಪೋರ್ಟ್ ಬರ್ತಾ ಇದ್ವು, ಈ ರಾಜ್ಯಗಳು ವಿರೋಧ, ಆ ರಾಜ್ಯಗಳು ವಿರೋಧ ಅಂತ. ಅದೆಲ್ಲ ಸುಮ್ಮನೆ ಸ್ಟೇಟ್ಮೆಂಟ್ಗೆ ಅಷ್ಟೇ ಸೀಮಿತ. ಆದರೆ ಜಿಎಸ್ಟಿ ಕೌನ್ಸಿಲ್ನಲ್ಲಿ ಅಧಿಕೃತವಾಗಿ ನಾವು ಇದಕ್ಕೆ ವಿರೋಧವನ್ನು ದಾಖಲು ಮಾಡ್ತಿದ್ದೀವಿ ಅಂತ ಯಾವ ರಾಜ್ಯಗಳು ಮಾಡಿಲ್ಲ. ಎಲ್ಲರೂ ಕೂಡ ಸರ್ವಾನುಮತದಿಂದ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ದೇಶದ ಆರ್ಥಿಕ ಸುಧಾರಣೆ ದಾರಿಯಲ್ಲಿ ಇದು ಐತಿಹಾಸಿಕ ಕ್ಷಣ. ಯಾವೆಲ್ಲ ಗೂಡ್ಸ್ ರೇಟ್ ಕಮ್ಮಿ ಆಗುತ್ತೆ, ಎಷ್ಟು % ಟ್ಯಾಕ್ಸ್ಗೆ ಬರುತ್ತೆ ಅಂತ ನಾವೀಗ ನೋಡೋದಾದ್ರೆ, ನೋಡಿ, ಇವೆಲ್ಲ ಅಗ್ಗ ಆಗುತ್ತೆ. ಆಟೋಮೊಬೈಲ್ಸ್ ಅಗ್ಗ ಆಗುತ್ತೆ. ಬಹುತೇಕ ದ್ವಿಚಕ್ರ ವಾಹನಗಳು, ಸಣ್ಣ ಕಾರುಗಳು 28% ನಲ್ಲಿದ್ದು ಈಗ 18%ಗೆ ಇಳಿತಾ ಇದಾವೆ. ಇದರಲ್ಲಿ ದ್ವಿಚಕ್ರ ವಾಹನಗಳ ವಿಚಾರಕ್ಕೆ ಬಂದಾಗ, ನಾಳೆ ಹಯಾಬುಸ ತಗೊಂಡ್ಬರ್ತೀನಿ, ಟ್ಯಾಕ್ಸ್ ಕಮ್ಮಿ ಆಯ್ತು, ಆಗಲ್ಲ. ಹಾರ್ಲೆ ಡೇವಿಡ್ಸನ್, ಆಗಲ್ಲ. ಅವ್ರೇನಾದ್ರು 350cc ಕೆಳಗಿದ್ಬಿಟ್ರೆ ತಗೋಬಹುದು, ನೀವು ಕಮ್ಮಿ ಆಗ್ಬೋದು ಭಾರತದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ. ಯಾಕಂದ್ರೆ 350cc ಕೆಳಗಿನ ಇವುಗಳಿಗೆ ಮಾತ್ರ ಅನ್ವಯ ಆಗುತ್ತೆ ಇದು. ರಾಯಲ್ ಎನ್ಫೀಲ್ಡ್ 350cc ಕೆಳಗಡೆ ಬೈಕೇ ಮಾಡೋದಿಲ್ಲ. ಬುಲೆಟ್ ಅವೆಲ್ಲ ಅಷ್ಟೇ ಇರುತ್ತೆ, ಹೈಯರ್ ಸೆಗ್ಮೆಂಟಿಗೆ ಹೋಗುತ್ತೆ. ಇನ್ನೂ ಕೂಡ 28 ಸ್ಲ್ಯಾಬ್ ಇಲ್ವಲ್ಲ, ಅವೆಲ್ಲ ಸೀದಾ 40%ಗೆ ಹೋಗ್ಬಿಡ್ತಾವೆ. ಈಗ 350cc ಗಿಂತ ಕೆಳಗಿರೋ ಬೈಕ್ಗಳಿಗೆ ಮಾತ್ರ ಅನ್ವಯ ಆಗುತ್ತೆ. ಇವಾಗೆಲ್ಲ ದೊಡ್ಡ ಬೈಕ್ ತಗೊಳ್ತಾ ಇದ್ವಲ್ಲ ನಾವು ಅಂತ ನೀವು ಯೋಚನೆ ಮಾಡ್ಬೋದು. ಆದರೆ ಇಲ್ಲ, ಡೇಟಾ ಇದೆ. 14% ಮಾತ್ರ ಟೋಟಲ್ ಬೈಕ್ ಸೇಲ್ಸ್ ನಲ್ಲಿ 14% ಮಾತ್ರ 350 ಅಂಡ್ ಅಬೌವ್ ಸಿಸಿಸ್ದು ಇರೋದು. ಇದೆಲ್ಲ 350ಗಿಂತ ಕೆಳಗಿನ ಸಿಸಿದೆ ಇರೋದು 86%. ಸೊ ಅಷ್ಟು ಜನಕ್ಕೆ ಇದರಿಂದ ಅನುಕೂಲ ಆಗತ್ತೆ. ಜಾಸ್ತಿ ಬೇಕಾ ನಿಮಗೇನು, ಪವರ್ ಬೇಕಾ, ಓಡಿಸಕ್ ಮಜಾ ಬರಬೇಕಾ, ಮೈಲೇಜ್ ಅಷ್ಟು ಇಂಪಾರ್ಟೆಂಟ್ ಅಲ್ವಾ, ದುಡ್ಡು ಚೆನ್ನಾಗಿದೆಯಾ? ಯಾಕಂದ್ರೆ 350ಗಿಂತ ಅಬೌವ್ ಇದ್ದಾಗ ಮೈಲೇಜ್ ಜಾಸ್ತಿ ಬರಲ್ವಲ್ಲ. ಅದು ರೈಡಿಂಗ್ ಫನ್ಗೋಸ್ಕರ ಮತ್ತೆ ಆ ರೈಡಿಂಗ್ ಜಾಯ್ಗೋಸ್ಕರ ತಗೊಳ್ಳೋದಲ್ವಾ. ಕಮ್ಯೂಟರ್ಗೆ 100cc 150cc ಕೂಡ ಸಾಕಲ್ವಾ ಆ ಲೆಕ್ಕಾಚಾರ ಸರ್ಕಾರದ್ದು. ಸೊ 350cc ಮೇಲೆ ತಗೋಬೇಕಾ ನಿಮಗೆ? ದುಬಾರಿ ಲಕ್ಸುರಿ ಗಾಡಿಗಳನ್ನು ತಗೋಬೇಕಾ, ಅಥವಾ ಜಾಯ್ ಆಫ್ ರೈಡಿಂಗ್ ಇರೋಂಥದ್ದು ಮಜಾದ್ ಬೇಕಾ? ಅಗತ್ಯಕ್ಕಿಂತ ಹೆಚ್ಚಾಗಿ ಟ್ಯಾಕ್ಸ್ ಕೊಟ್ಟು ತಗೊಳ್ಳಿ ಜಾಸ್ತಿ.
ಆ ರೀತಿ ಲೆಕ್ಕಾಚಾರ. ಆದ್ರೆ ಸ್ನೇಹಿತರೆ ನಿಮ್ಮ ಗಮನಕ್ಕಿರಲಿ, GSTದು ಜಾರಿಗೆ ಬರೋದು ಸೆಪ್ಟೆಂಬರ್ 22ರಿಂದ ಅಲ್ವಾ, ಆಮೇಲೆ ಅಲ್ವಾ ಟ್ಯಾಕ್ಸ್ ಬೆನಿಫಿಟ್ ಅಂತ ನೀವು ಕೇಳಬಹುದು. ಆದ್ರೆ ಸ್ನೇಹಿತರೆ, ಮ್ಯಾಕ್ಸ್ ಲೈಫ್ ಹೈಯೆಸ್ಟ್ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಇರುವಂತ ಟರ್ಮ್ ಇನ್ಶೂರೆನ್ಸ್ ಪ್ರೊವೈಡರ್ ಅವ್ರದ್ದು ಸೆಪ್ಟೆಂಬರ್ 15ನೇ ತಾರೀಕು ನಂತರ 20% ರೇಟ್ ಇನ್ಕ್ರೀಸ್ ಆಗ್ತಿದೆ. ಆಲ್ರೆಡಿ ವೆಬ್ಸೈಟ್ ನಲ್ಲೂ ಕೂಡ ಅವ್ರು ಹಾಕಿಬಿಟ್ಟಿದ್ದಾರೆ. ಸೊ ಇವಾಗಲೇ ಅಪ್ಲೈ ಮಾಡೋರಿಗೆ ಟರ್ಮ್ ಇನ್ಶೂರೆನ್ಸ್ ನ ಪ್ರೀಮಿಯಂ ಉದ್ದಕ್ಕೂ 30 ವರ್ಷ ಅಲ್ವಾ, ಅದು 30 ವರ್ಷ 25 ವರ್ಷ 40 ವರ್ಷಕ್ಕೆಲ್ಲ ಮಾಡ್ಕೋತಿರಲ್ವಾ, ಅಲ್ಲಿ 20% ನಷ್ಟು ಸೇವ್ ಆಗುತ್ತೆ. ಜೊತೆಗೆ ನಿಮಗೆ ಫಸ್ಟ್ ಪ್ರೀಮಿಯಂಗೆ GST ಅನ್ವಯ ಆಗ್ಬೋದು, ಆದರೆ ನೆಕ್ಸ್ಟ್ ಪ್ರೀಮಿಯಂಗೆ, ನೆಕ್ಸ್ಟ್ ಮಂತ್ದು, ಅದರ ನೆಕ್ಸ್ಟ್ ಮಂತ್ದು, ನೆಕ್ಸ್ಟ್ ಇಯರ್ ಪ್ರೀಮಿಯಂಗೆ ಅದಕ್ಕೆ GST ಹೋಗಿರುತ್ತಲ್ಲ ಅಷ್ಟೊತ್ತಿಗೆ. ಸೊ ಡಬಲ್ ಬೆನಿಫಿಟ್ ಅನ್ನ ಯೂಸ್ ಮಾಡ್ಕೊಳ್ಳೋಕೆ ನೀವು ಮ್ಯಾಕ್ಸ್ ಲೈಫ್ ನ ಟರ್ಮ್ ಇನ್ಶೂರೆನ್ಸ್ ನ ಅಪ್ಲೈ ಮಾಡಿ ಇವಾಗಲೇ ಲಾಕ್ ಮಾಡ್ಕೊಳ್ಬಹುದು. ಹಾಗೂ ಟರ್ಮ್ ಇನ್ಶೂರೆನ್ಸ್ ದುಡಿತಾ ಇರೋ ವ್ಯಕ್ತಿಗೆ ಏನಾದರೂ ಆಗಿ ಅವ್ರು ಇಲ್ಲ ಅಂತ ಆದ್ರೆ ಫ್ಯಾಮಿಲಿಗೆ ಕೋಟಿಗಟ್ಟಲೆ ಆರ್ಥಿಕ ಭದ್ರತೆ ಕೊಡುತ್ತೆ. ದುಡಿತಾ ಇರೋ ವ್ಯಕ್ತಿ 1 ಕೋಟಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿದ್ದಾರೆ ಅಂತ ಹೇಳಿದ್ರೆ 400-500 ರೂಪಾಯಿ ಕೊಟ್ಟು ತಿಂಗಳಿಗೆ, ಈಗ ಇನ್ನೂ ಕಮ್ಮಿ ಆಗುತ್ತೆ GST ತೆಗೆದಿರೋದ್ರಿಂದ. ಏಜ್ ಮೇಲೆ ಡಿಪೆಂಡ್ ಆಗುತ್ತೆ, ಏಜ್ ಜಾಸ್ತಿ ಇದ್ರೆ ಅದು ಪ್ರೀಮಿಯಂ ಜಾಸ್ತಿ ಆಗುತ್ತೆ. ಸೊ ಅವ್ರು ಮಾಡಿಸಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೇನಾದ್ರೂ ಆಯ್ತು, ಅವ್ರಿಲ್ಲ, ಅವ್ರು ತೀರ್ಕೊಂಡ್ರು ದುರದೃಷ್ಟವಶಾತ್ ಅಂತ ಹೇಳಿದ್ರೆ ಅವ್ರ ಫ್ಯಾಮಿಲಿ ಅವಾಗ ಬೀದಿಗೆ ಬರೋದಿಲ್ಲ. ಅವ್ರ ದುಡಿಮೆ ಮೇಲೆ ಡಿಪೆಂಡ್ ಆಗಿರೋ ಫ್ಯಾಮಿಲಿ, ಆ ಅಮೌಂಟ್ ಕ್ಯಾಶ್ ಫ್ರೀ ಆಗಿ ಇನ್ಸ್ಟೆಂಟ್ ಆಗಿ ಒಂದು ಶಾರ್ಟ್ನಲ್ಲಿ ಫ್ಯಾಮಿಲಿಗೆ ಸಿಗುತ್ತೆ. ಅದು ಟರ್ಮ್ ಇನ್ಶೂರೆನ್ಸ್ನ ಬೇಸಿಕ್ ಫೀಚರ್. ಸ್ಮಾಲ್ ಅಮೌಂಟ್ಗೆ ದೊಡ್ಡ ಕವರೇಜ್ ಕೊಡುವಂಥ ಪ್ಯೂರ್ ಪ್ರೊಟೆಕ್ಷನ್ ಪ್ಲಾನ್. ಸೊ ನಿಮ್ಮ ಗಮನಕ್ಕಿರಲಿ ಸ್ನೇಹಿತರೆ, ಸೆಪ್ಟೆಂಬರ್ 22ರಿಂದ GST ಇದರದೆಲ್ಲ ಹೋಗ್ತಾ ಇದೆ, ತುಂಬಾ ಉಳಿತಾಯ ಆಗುತ್ತೆ. ಸೊ ನೀವು ಅಪ್ಲೈ ಮಾಡಿ ತಗೊಳ್ಳೋಕೆ ರೈಟ್ ಟೈಮ್. ಇವಾಗ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಅಲ್ಲಿ ಕಾಣಿಸಬಹುದು ಟ್ಯಾಕ್ಸ್ ಎಷ್ಟೆಷ್ಟು ಅಂತ ಹೇಳಿ, ಆದರೆ ನಿಮಗೆ ಗೋಯಿಂಗ್ ಫಾರ್ವರ್ಡ್ ಇದರಲ್ಲೆಲ್ಲ ತೆರಿಗೆ ಹೋಗಿರುತ್ತೆ. ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ ಅಲ್ಲಿ ಲಿಂಕ್ ಇದೆ, ಆಸಕ್ತರು ಮಿಸ್ ಮಾಡದೆ ಕ್ಲಿಕ್ ಮಾಡಿ ಅಪ್ಲೈ ಮಾಡಬಹುದು. ಜಸ್ಟ್ ಬೇಸಿಕ್ ಡೀಟೇಲ್ಸ್ ಹಾಕಿದ್ರೆ ಸಾಕು, ನಿಮ್ಮ ಫೋನ್ ನಂಬರ್, ನಿಮ್ಮ ಏಜ್ ಎಲ್ಲ ಹಾಕಿದ್ರೆ ಅಲ್ಲಿ ನಿಮ್ಮ ಏಜ್ಗೆ ಎಷ್ಟು ಕವರೇಜ್ ಸಿಗುತ್ತೆ, 400 ರೂಪಾಯಿಗೆ ಎಷ್ಟು ಬರುತ್ತೆ, 600 ರೂಪಾಯಿಗೆ ಎಷ್ಟು ಬರುತ್ತೆ, 800 ರೂಪಾಯಿಗೆ ಎಷ್ಟು ಬರುತ್ತೆ, ನಿಮ್ಗೆ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಅದ್ರ ಮೇಲೆ ನೀವು ಅಪ್ಲೈ ಮಾಡಬಹುದು, ಚೆಕ್ ಕೂಡ ಮಾಡಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ ಮಾಡಿರೋ ಕಾಮೆಂಟ್ ಅಲ್ಲಿ ಲಿಂಕ್ ಇದೆ, ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಏನು ಕಾರ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಅಷ್ಟೇ, ಕಾರುಗಳದ್ದು ಟ್ಯಾಕ್ಸ್ ಕಮ್ಮಿ ಆಯಿತು ಅಂದ ತಕ್ಷಣ ಎಲ್ಲ ಕಾರುಗಳದ್ದು ಅಲ್ಲ. 1200 cc ಕಡಿಮೆ ಇಂಜಿನ್ ಕೆಪಾಸಿಟಿಯ ಮತ್ತು 4 ಮೀಟರ್ ಸಬ್ 4 ಮೀಟರ್ ಅಂತ ಹೇಳ್ತಾರಲ್ಲ, ಆ ಕೆಟಗರಿಯ ಕಾರುಗಳಿಗೆ ಕಮ್ಮಿ ಆಗುತ್ತೆ. ಪೆಟ್ರೋಲ್, LPG ಮತ್ತು CNG ವಾಹನಗಳು ಅವುಗಳಿಗೆ ಲೋವರ್ GST ಅನ್ವಯ ಆಗುತ್ತೆ. 18% ಬರುತ್ತೆ. 10% GST ಕಟ್ ಆಗುತ್ತೆ. 10% GST ಎಕ್ಸ್ ಶೋರೂಮ್ ಪ್ರೈಸ್ ನಲ್ಲಿ 6-7% ಡೌನ್ ಆಗ್ಬೋದು. ಅದು ದೊಡ್ಡ ಅಮೌಂಟ್, ಅದು ಲಕ್ಷಾಂತರ ರೂಪಾಯಿ ಉಳಿತಾಯ ಆಗ್ಬೋದು. ಹಾಗೆ ಡೀಸೆಲ್ ಬಂದಾಗ 1500 cc 1500 cc ಮತ್ತು ಅಗೇನ್ ಸ್ಮಾಲ್ ಕಾರೇ ಆಗಿರಬೇಕು, ಸಬ್ 4 ಮೀಟರೇ ಆಗಿರಬೇಕು, 4 ಮೀಟರ್ಗಿಂತ ಜಾಸ್ತಿ ಲೆಂತ್ ಇರಬಾರ್ದು ಅದರದ್ದು. ಆ ರೀತಿ ಕಾರುಗಳು ಅನ್ವಯ ಆಗುತ್ತೆ. ಪೆಟ್ರೋಲ್ ಅಲ್ಲಾದ್ರೆ 1200 cc ಗಿಂತ ಕೆಳಗಿರಬೇಕು, ಡೀಸೆಲ್ ಆದ್ರೆ 1500 cc ಗಿಂತ ಕೆಳಗಿರಬೇಕು. ಇವೆಲ್ಲ 28ರಿಂದ 18%ಗೆ ಇಳಿಯಲಿವೆ. 28% ಆದ್ಮೇಲೆ ಸ್ವಲ್ಪ ಸೆಸ್ ಗಿಸೆಲ್ಲ ಇರ್ತಿತ್ತು, 30-31% ಹಿಂಗೆಲ್ಲ ಆಗ್ತಿತ್ತು ಮಿನಿಮಮ್. ಸೆಸ್ ಸೇರಿದಾಗ ಕಾರುಗಳಿಗೆ ಅವ್ರದ್ದು ವ್ಯಾಲ್ಯೂ ಜಾಸ್ತಿ ಆದಷ್ಟು, ದೊಡ್ಡ ಕಾರ್ ಆದಷ್ಟು ಕೂಡ ನಿಮಗೆ 50% ತನಕನೂ ಹೋಗ್ತಾ ಇತ್ತು. ಸೆಸ್ 28% ಪ್ಲಸ್ ಸೆಸ್ ಸೇರಿದಾಗ ಏನಿಲ್ಲ ಅಂದ್ರೂ ಕೂಡ 1-2% ಸೆಸ್ ಇರ್ತಾ ಇತ್ತು. ಸೊ ಅದೀಗ 18% ಹೋಗೋದ್ರಿಂದ ಭಾರಿ ಉಳಿತಾಯ ಆಗುತ್ತೆ ಈ ಕೆಟಗರಿಯ ಕಾರುಗಳನ್ನು ತಗೊಳ್ಳೋರಿಗೆ. ಆದರೆ ನಿಮ್ಮ ಮೈಂಡ್ಗಿರ್ಲಿ, CC ಗೊತ್ತಾಯ್ತಲ್ಲ ನಿಮಗೆ, ಪೆಟ್ರೋಲ್ ಆದರೆ 1200 cc ಒಳಗಡೆ, ಡೀಸೆಲ್ ಆದರೆ 1500 cc ಒಳಗಡೆ, ಲೆಂತ್ 4 ಮೀಟರ್ಗಿಂತ ಕೆಳಗಿರಬೇಕು. ಇದರ ಪರಿಣಾಮ ಇತ್ತೀಚೆಗೆ ಟ್ರೆಂಡ್ ಆಗ್ತಿತ್ತಲ್ಲ, SUV ತಗೋಬೇಕು, ಎತ್ತರದಲ್ಲಿ ಕೂರ್ಬೇಕು ನಾನು ಅಂತ ಹೇಳಿ, ಅಥವಾ ಉದ್ದದ ಸೆಡಾನ್ ತಗೋಬೇಕು ಅಂತ ಹೇಳಿ, ಅಲ್ಲಿ ಸ್ವಲ್ಪ ಇದು ಅನ್ವಯ ಆಗೋದಿಲ್ಲ. ಇದು 4 ಮೀಟರ್ಗಿಂತ ಜಾಸ್ತಿ ಲೆಂತ್ ಇದ್ರೆ ಅನ್ವಯ ಆಗಲ್ಲ. CC ಕೂಡ ನಿಮಗೆ ಹೇಳಿದ್ವಿ. ಸೊ ಇತ್ತೀಚೆಗೆ ಟ್ರೆಂಡ್ ಆಗ್ತಿದ್ದ, ಹೆಚ್ಚಿನವರು ಇತ್ತೀಚೆಗೆ ತಗೊಳ್ತಾ ಇದ್ದ ಈ ಮಿಡ್ ಸೈಜ್ಡ್ SUVಗಳು, ಕ್ರಾಸ್ ಓವರ್ಗಳು, ಅವುಗಳಿಗೆ ಅನ್ವಯ ಆಗಲ್ಲ. ಅವುಗಳು 40%ಗೆ ಹೋಗ್ಬಿಡ್ತವೆ 28ಇಂದ. ಜೊತೆಗೆ ಅಲ್ಟ್ರಾ ಲಕ್ಸುರಿ ಅಂತೂ ಇನ್ನು ಮಿಡ್ಗಿಂತ ಲಾರ್ಜ್ ಕಾರ್ಗಳಂತೂ ಅವಂತೂ ಅದ್ರ ಬಗ್ಗೆ ಡೌಟೇ ಇಲ್ಲ, 40% ಅಲ್ಲೇ ಇರುತ್ತೆ. ಇದು ಇಂಪಾರ್ಟೆಂಟ್ ಯಾಕೆ ಅಂದ್ರೆ, ಬೈಕ್ ವಿಚಾರದಲ್ಲಿ ಹೇಳಿದ್ವಿ ನಿಮಗೆ, 350 cc ಗಿಂತ ಕೆಳಗಿರೋದೇ 86%, ಈ 350 ಅಬವ್ ಇರೋದು ಬರೀ 16% ಮಾತ್ರ ಅಂತ ಸೇಲ್ ಆಗ್ತಿರೋದು. ಆದರೆ ಕಾರ್ಗಳ ಮಾರ್ಕೆಟ್ನಲ್ಲಿ ಚೇಂಜ್ ಆಗಿತ್ತು. ಬೈಕಿಂದ ಜನ ಕಾರ್ಗೆ ಮೂವ್ ಆಗೋ ಟೈಮ್ನಲ್ಲಿ ತಗೊಳ್ದಂಗೂ ತಗೊಳ್ತಾ ಇದ್ದೀವಿ, ಸ್ವಲ್ಪ ದೊಡ್ಡದಿರಲಿ, SUV ಇರಲಿ, ಗಿಂಡಿಗೆಲ್ಲ ರಗಳೆ ಇರಬಾರ್ದು ಅಂತ ಹೇಳಿ ತಗೊಳ್ತಾ ಇದ್ರು. ಅದರ ಪರಿಣಾಮ ಕೋವಿಡ್ಗಿಂತ ಮುಂಚೆ 4-5 ವರ್ಷಗಳ ಹಿಂದೆ 50% ಇತ್ತು ಈ ಸ್ಮಾಲ್ ಕಾರ್ಗಳ ಮಾರ್ಕೆಟ್ ಶೇರ್. 50% ಇತ್ತು ಸ್ಮಾಲ್ ಕಾರ್ಗಳದು, ಉಳಿದಿದ್ದು ಮಿಡ್ ಸೈಜ್ ಮತ್ತೆ ಲಾರ್ಜ್ ಉಳಿದಿದ್ದು 50%. ಆದರೆ ಲಾಸ್ಟ್ 4-5 ಇಯರ್ಸಲ್ಲಿ 3/2 ಭಾಗ ಈಗ ಮಿಡ್ ಸೈಜ್ ಮತ್ತೆ ಲಾರ್ಜ್ ಕಾರ್ಗಳಾಗ್ಬಿಟ್ಟಿದ್ದಾವೆ, SUVಗಳು ಅವೆಲ್ಲ ಆಗ್ಬಿಟ್ಟಿದ್ದಾವೆ. ಸ್ಮಾಲ್ ಕಾರ್ಗಳ ಪಾತ್ರ ಈಗ 1/3 ಭಾಗಕ್ಕೆ ಇಳಿದುಬಿಟ್ಟಿದೆ, ಅಷ್ಟು ಕಮ್ಮಿ ಆಗಿಬಿಟ್ಟಿದೆ. ಆದರೆ ಈಗ ಈ ಹೊಸ ಟ್ಯಾಕ್ಸೇಷನ್ನಿಂದಾಗಿ ಮತ್ತೆ ಸ್ಮಾಲ್ ಕಾರ್ಸ್ಗೆ ಸುವರ್ಣ ಯುಗ ಶುರುವಾಗ್ಬೋದು.
ಚಿಕ್ಕ ಸಣ್ಣ ಕಾಂಪ್ಯಾಕ್ಟ್ SUV 4 ಮೀಟರ್ಗಿಂತ ಕೆಳಗಿನ SUV ಮರಿ SUVಗಳು ಅಂತಾರಲ್ಲ ಅವುಗಳು, ಸಣ್ಣ ಹ್ಯಾಚ್ ಬ್ಯಾಕ್ಗಳು, ಸಣ್ಣ ಸೆಡಾನ್ಗಳು, ಅವುಗಳ ಸುವರ್ಣಯುಗ ಮತ್ತೆ ಭಾರತದಲ್ಲಿ ಶುರುವಾಗ್ಬೋದು. ಹಾಗಂತ ದೊಡ್ಡ ಕಾರ್ ತಗೊಳ್ತಿದ್ದವರು ರೇಟ್ ಜಾಸ್ತಿ ಅಂತೇಳಿ ಇಲ್ಲಿಗೆ ಬರ್ತಾರೆ ಅಂತಲ್ಲ. ಆದರೆ ರೇಟ್ ಜಾಸ್ತಿ, ಅಷ್ಟೊಂದು ಟ್ಯಾಕ್ಸೇ ಕಟ್ಟಬೇಕಲ್ಲ, ಇರೋ ದುಡ್ಡು ಇಟ್ಕೊಳ್ಳೋಣ ಬಿಡು ನೋಡೋಣ ಅಂತ ಅನ್ಕೊಳ್ತಾ ಇದ್ದಂತಹ ಮಧ್ಯಮ ವರ್ಗ ಮತ್ತು ಕೆಳ ಮಧ್ಯಮ ವರ್ಗ ಅವರು ಈಗ ಕಾರ್ ತಗೊಳ್ಳೋಕೆ ಮನಸ್ಸು ಮಾಡ್ಬೋದು. ಅದರ ಪರಿಣಾಮ ಈ ಸೆಗ್ಮೆಂಟ್ ಮತ್ತೆ ಗ್ರೋ ಆಗಬಹುದು ಅನ್ನೋ ಲೆಕ್ಕಾಚಾರ. ಇಲ್ಲಿ ಸ್ನೇಹಿತರೆ ನಿಮ್ಮ ಗಮನಕ್ಕಿರಲಿ, ಮುಂಚೆ 28% ಇತ್ತು, ಈಗ 40% ಹೋಗ್ಬಿಡತ್ತಾ ಹಾಗಾದ್ರೆ ಮಿಡ್ ಮತ್ತು ಲಾರ್ಜ್ ಕಾರ್ಗಳು ಅನ್ನೋ ಪ್ರಶ್ನೆ ನಿಮಗೆ ಬಂದ್ರೆ, ಅವಾಗಲೇ ಹೇಳಿದ್ವಿ ಮುಂಚೆ 28% ಸೆಸ್ ಕೂಡ ಇತ್ತು. ಅದು 28% ಆದಮೇಲೆ ಸೆಸ್ 2%, 3%, ಕೆಲವೊಂದು ಗಾಡಿಗಳ 5%, 10%, 12%, 20% ತನಕ ಸೆಸ್ ಇತ್ತು. ಲಕ್ಸುರಿ ಗಾಡಿಗಳಿಗೆ ಟೋಟಲ್ GST ಪ್ಲಸ್ ಸೆಸ್ ಸೇರಿ 50% ಟ್ಯಾಕ್ಸ್ ಆಗ್ತಾ ಇತ್ತು. ಕೆಲವೊಂದು ಮಿಡ್ ಮತ್ತು ಅಪ್ಪರ್ ಮಿಡ್ ಸೆಗ್ಮೆಂಟ್ ಕಾರ್ಗಳಿಗೂ ಕೂಡ 40% ತನಕ ಆಗೇ ಹೋಗ್ತಾ ಇತ್ತು. ಅದನ್ನೇ ಮೇಂಟೈನ್ ಮಾಡಲಾಗಿದೆ. ಆದರೆ ಎಡ್ಜಲ್ ಮೇಲೆ ಬೀಳುವಂಥ ಕಾರ್ಗಳಿದಾವಲ್ಲ, ಸಣ್ಣ ಕಾರ್ಗಳಲ್ಲ, ಚೂರು ಸಣ್ಣ ಕಾರ್ಗಳಿಗಿಂತ ಸ್ವಲ್ಪ ದೊಡ್ಡದು, 1,500 cc, ಅವುಗಳಿಗೆ ಸ್ವಲ್ಪ ಮುಂಚೆ ಅಷ್ಟೊಂದು ಸೆಸ್ ಬೀಳ್ತಿರ್ಲಿಲ್ಲ, ಸ್ವಲ್ಪ ಬೀಳ್ತಿತ್ತು ಸೆಸ್. 30, 31, 32, 35% ರೇಂಜಿಗೆ ಬರ್ತಾ ಇತ್ತು ಅಂತ ಅನ್ಕೊಳ್ಳಿ. ಅವೀಗ 40% ಹೋಗ್ಬಿಡ್ತವೆ. ಅಗೇನ್ ಇಲ್ಲೂ ಕೂಡ ಅಷ್ಟೇ, ಸಾಮರ್ಥ್ಯ ಇರೋರು ಟ್ಯಾಕ್ಸ್ ಜಾಸ್ತಿನೇ ಕಟ್ಟಿ, ಸಾಮರ್ಥ್ಯ ಇಲ್ಲ ನನಗೆ ಸರ್ಕಾರದ ಸಹಾಯದ ಅವಶ್ಯಕತೆ ಇದೆ, ಕಮ್ಮಿ ಟ್ಯಾಕ್ಸ್ ಕಟ್ಟಬೇಕು, ನಾನು ಕೂಡ ಮೇಲೆ ಬರಬೇಕು ಅನ್ನೋ ಆಸ್ಪಿರೇಷನಲ್ ಜನ ಏನಿದ್ದಾರೆ ಅವರಿಗೆ ಇನ್ನಷ್ಟು ಅನುಕೂಲ ಮಾಡಿಕೊಡೋಕೆ ಈ ರೀತಿ ನಿರ್ಧಾರವನ್ನ ತಗೊಳ್ಳಲಾಗಿದೆ. ಅದಾದ್ಮೇಲೆ ಅತಿ ಶ್ರೀಮಂತರು, ಫಿಲ್ ದಿ ರಿಚ್ ಅಂತ ಹೇಳ್ತಾರಲ್ಲ, ಅತಿ ಶ್ರೀಮಂತರು ಅಂದ್ರೆ ಅಸಹ್ಯ ಬರುವಷ್ಟು ಶ್ರೀಮಂತಿಕೆ ನನಗಿದೆಯಪ್ಪ ಅಂತ ಹೇಳೋರು ಇರ್ತಾರಲ್ಲ, ಅವರಿಗೆ ತಗೊಳ್ಳುವಂಥ ವಿಹಾರ ನೌಕೆಗಳು, ಯಾಟ್ಸ್, ಪ್ರೈವೇಟ್ ವಿಮಾನಗಳು ಮತ್ತು ರೇಸಿಂಗ್ ಕಾರುಗಳು, ಅವುಗಳಿಗೆ 40% ಟ್ಯಾಕ್ಸ್ ಅವುಗಳಿಗೂ ಇರುತ್ತೆ. ಇವಿಗಳ ಮೇಲೆ ಇದು ಇಂಟ್ರೆಸ್ಟಿಂಗ್. ನಿಮಗೆ ದೊಡ್ಡ ಕಾರ್ ತಗೋಬೇಕು, ದೊಡ್ಡ ಬೈಕ್ ತಗೋಬೇಕು, ಆದ್ರೆ ಇಷ್ಟೆಲ್ಲ 40% ಟ್ಯಾಕ್ಸ್ ಕಟ್ಟೋ ಇಷ್ಟ ಇಲ್ಲ ಅಂದ್ರೆ ಸರ್ಕಾರ ಇವಿಗೆ ಹೋಗಿ ಅಂತ ಹೇಳ್ತಾ ಇದೆ. ಇವಿಗೆ ಸಣ್ಣ ಕಾರ್ಗಳಿಗಿಂತಲೂ ಕಮ್ಮಿ ಟ್ಯಾಕ್ಸ್, ಸಣ್ಣ ಬೈಕ್ಗಳಿಗಿಂತಲೂ ಕಮ್ಮಿ ಟ್ಯಾಕ್ಸ್, 5% ಅಷ್ಟೇ GST. ಎಲೆಕ್ಟ್ರಿಕ್ 2 ವೀಲರ್ ಆಗಿರ್ಬೋದು, ಎಲೆಕ್ಟ್ರಿಕ್ ಕಾರ್ ಆಗಿರ್ಬೋದು, ಯಾವ ಕಾಸ್ಟ್ಲಿ ದಾರು ತಗೊಳ್ಳಿ, ಯಾವ ಸೆಗ್ಮೆಂಟ್ ದಾರು ತಗೊಳ್ಳಿ, 5% ಅಷ್ಟೇ ಇರುತ್ತೆ ಅನ್ನೋ ಮಾಹಿತಿಗೆ ಬರ್ತಾ ಇದೆ. ಏನು ಉಳಿದ ವಸ್ತುಗಳು ನೋಡ್ತಾ ಹೋಗೋಣ. 28ರಿಂದ 18% ಸ್ಲ್ಯಾಬ್ನ ಪಟ್ಟಿ ನೋಡ್ತಾ ಹೋಗೋಣ. ಎಸಿಗಳು ಹಾಗೂ 32 ಇಂಚ್ಗಳಿಗಿಂತ ದೊಡ್ಡ ಇದ್ದ ಟಿವಿಗಳೆಲ್ಲ ಜಾಸ್ತಿ ಟ್ಯಾಕ್ಸ್ ಇದ್ವಲ್ಲ, ಅವೆಲ್ಲ ಟಿವಿ ಸೈಜ್ ಮೇಲೆ ಡಿಪೆಂಡ್ ಆಗಲ್ಲ. ಈಗ ಎಲ್ಲವೂ ಕೂಡ 18% ಸ್ಲ್ಯಾಬಿಗೆ ಬರ್ತಾ ಇದಾವೆ. ಪಾತ್ರೆ ತೊಳೆಯೋ ಯಂತ್ರಗಳು, ಡಿಶ್ ವಾಷರ್ಗಳು, ಟ್ರಕ್ಗಳು, ಆಂಬ್ಯುಲೆನ್ಸ್ಗಳು, ಎಲ್ಲ ಆಟೋ ಬಿಡಿ ಭಾಗಗಳು, ತ್ರಿಚಕ್ರ ವಾಹನಗಳು, 3 ವೀಲರ್ಸ್ ಎಲ್ಲವೂ ಕೂಡ ಅವೆಲ್ಲ 18% ಬರ್ತಾ ಇದಾವೆ. ಬಸ್ಗಳು ಕೂಡ, ಬಸ್ ಟ್ರಕ್ಗಳು ಕೂಡ 28% 18% ಬರ್ತಾ ಇದಾವೆ. ಇಲ್ಲಿ ಟಿವಿಗಳದು ತುಂಬಾ ಜನಕ್ಕೆ ಇದು ಕುತೂಹಲ ಇರಬಹುದು, ತುಂಬಾ ಕಮ್ಮಿ ಆಗುತ್ತೆ ರೇಟ್. ಉದಾಹರಣೆಗೆ 40,000 ರೂಪಾಯಿ ಮುಂಚೆ ಇದ್ದ ಟಿವಿಗೆ 28% GST ನಿಂದ 11,200 ರೂಪಾಯಿ ಟ್ಯಾಕ್ಸ್ ಬೀಳ್ತಾ ಇತ್ತು. ಆದ್ರೆ ಈಗ 7,200 ರೂಪಾಯಿ ಅಷ್ಟೇ ತೆರಿಗೆ ಬೀಳುತ್ತೆ. ಹೀಗಾಗಿ ಸುಮಾರು 4,000 ರೂಪಾಯಿ ಸೇವ್ ಆಗುತ್ತೆ. 30,000-50,000 ರೇಂಜಿನ ಟಿವಿಗಳಲ್ಲೇ 4,000-5,000 ರೂಪಾಯಿ ರೇಂಜಲ್ಲಿ ಉಳಿತಾಯ ಮಾಡಬಹುದು. ಜೊತೆಗೆ ಸಿಮೆಂಟ್ ರೇಟ್ ಕೂಡ ಕಮ್ಮಿ ಆಗುತ್ತೆ. ನಗರ ಪ್ರದೇಶಗಳಲ್ಲಿ ನಿರ್ಮಾಣ ವೆಚ್ಚ ಪ್ರತಿ ಸ್ಕ್ವೇರ್ ಫೀಟ್ಗೆ 12 ರೂಪಾಯಿ ಕಮ್ಮಿ ಆಗ್ಬೋದು ಇದರಿಂದ ಅನ್ನೋ ಲೆಕ್ಕಾಚಾರ ಇದೆ. ಇದು ಕೂಡ 28ರಿಂದ 18% ಬರೋದ್ರಿಂದ. ಏನೋ ಬೆಣ್ಣೆ ಮತ್ತು ತುಪ್ಪದಿಂದ ಹಿಡಿದು ಒಣ ಬೀಜಗಳು, ಮಂದಗೊಳಿಸಿದ ಹಾಲು, ಅಂದ್ರೆ ಅಲ್ಟ್ರಾ ಹೈ ಟೆಂಪರೇಚರ್ನಿಂದ ಟ್ರೀಟ್ ಮಾಡಿರೋ UHT ಮಿಲ್ಕ್, ಅಂದ್ರೆ ಟೆಟ್ರಾ ಪ್ಯಾಕ್ ಅದೆಲ್ಲ ಹಾಲು ಬರ್ತಾವಲ್ಲ ಅಂತ ಹಾಲು, ಆಮೇಲೆ ಸಾಸೇಜ್ಗಳು, ಮಾಂಸ, ಸಕ್ಕರೆ, ಬೇಯಿಸಿದ ಮಿಠಾಯಿ, ಹಸಿ ಮಿಠಾಯಿ ಯಾವುದಿರುತ್ತೆ ಗೊತ್ತಿಲ್ಲ, ಬೇಯಿಸಿದ ಮಿಠಾಯಿ ಅಂತೆ, ಜಾಮ್ ಮತ್ತು ಹಣ್ಣಿನ ಜೆಲ್ಲಿಗಳು, ಎಳನೀರು, ನಮ್ಕೀನ್ ಅಂದ್ರೆ ಖಾರ, ಮಿಕ್ಸ್ಚರ್, ಕೋಡ್ಬಳೆ ಅವೆಲ್ಲ ಬರ್ತಾವಲ್ಲ, ನಮ್ಕೀನ್ಗಳು ಬರ್ತಾವಲ್ಲ ನಿಮಗೆ ಅವು, ಆಮೇಲೆ 20 ಲೀಟರ್ ಬಾಟಲಿಗಳಲ್ಲಿ ಪ್ಯಾಕ್ ಮಾಡಿದ ಕುಡಿಯೋ ನೀರು, ಹಣ್ಣಿನ ತಿರುಳು ಅಥವಾ ಹಣ್ಣಿನ ರಸ, ಹಾಲು, ಐಸ್ ಕ್ರೀಮ್, ಪೇಸ್ಟ್ರಿ, ಹಾಗೆ ಬಿಸ್ಕೆಟ್ಗಳು, ಇತರ ಪಾನೀಯಗಳು, ಕಾರ್ನ್ಫ್ಲೇಕ್ಸ್ ಮತ್ತು ಧಾನ್ಯಗಳು, ಸಕ್ಕರೆ ಮಿಠಾಯಿಗಳ ತೆರಿಗೆ ಪ್ರಸ್ತುತ 18% ನಿಂದ 5%ಗೆ ಇಳಿಕೆಯಾಗ್ತಿದೆ. ಇದು ಮಾತ್ರ ಅಲ್ಲದೆ ಎಲ್ಲ ರೀತಿಯ ಬ್ರೆಡ್, ಹಾಲಿನ ಉತ್ಪನ್ನಗಳಿಗೂ 0 ತೆರಿಗೆ ವಿಧಿಸಲಾಗಿದೆ. ಅದೇ ರೀತಿ ಸಾದಾ ಚಪಾತಿ, ಪರೋಟ, ಕಾಕ್ರಾ, ರೋಟಿಗಳನ್ನ ಕೂಡ 0 ಟ್ಯಾಕ್ಸ್ಗೆ ತರಲಾಗಿದೆ. ಹಾಗೆ ಸಾಲ್ಟ್, ಉಪ್ಪು, ಭುಜಿಯಾ, ಸಾಸ್, ಪಾಸ್ತಾ, ಇನ್ಸ್ಟಂಟ್ ನೂಡಲ್ಸ್, ಚಾಕೊಲೇಟ್, ಕಾಫಿ, ಆಮೇಲೆ ಪ್ರಾಸೆಸ್ಡ್ ಮೀಟ್, ಸಂರಕ್ಷಿತ ಮಾಂಸ, ಇವು ಕೂಡ 5%ಗೆ ಹೋಗಿದಾವೆ. ಏನೋ ಹಲ್ಲಿನ ಪುಡಿಲಿ ಇವತ್ತು ಯಾರಾದರೂ ಬ್ರಷ್ ಮಾಡ್ತಿದ್ರೆ ಅವರಿಗೂ ಕೂಡ ಕಮ್ಮಿ ಆಗುತ್ತೆ. ಹಲ್ಲಿನ ಪುಡಿ, ಫೀಡಿಂಗ್ ಬಾಟಲಿಗಳು, ಟೇಬಲ್ ವೇರ್, ಅಡುಗೆ ಪಾತ್ರೆ, ಕೊಡೆ ಅಂದ್ರೆ ಅಂಬ್ರೆಲಾ, ಆಮೇಲೆ ಇತರ ಪಾತ್ರೆಗಳು, ಸೈಕಲ್ಗಳು,
ಬೈಸಿಕಲ್, ಹಾಗೆ ಬಿದಿರಿನ ಪೀಠೋಪಕರಣಗಳು ಮತ್ತು ಬಾಚಣಿಗೆಗಳು, ತಲೆ ಬಾಚೋಕೆ ಆಸಕ್ತಿ ಇದ್ರೆ ಅಂತಹ ಬಾಚಣಿಗೆಗಳು, ಗ್ರಾಹಕ ವಸ್ತುಗಳ ದರ ಅವೆಲ್ಲವೂ ಕೂಡ 12ರಿಂದ 5%ಗೆ ಇಳಿಕೆಯಾಗ್ತಿದೆ. ಶಾಂಪೂ, ಟಾಲ್ಕಮ್ ಪೌಡರ್, ಟೂತ್ಪೇಸ್ಟ್, ಟೂತ್ ಬ್ರಷ್ಗಳು, ಫೇಸ್ ಪೌಡರ್, ಸೋಪ್, ಹೇರ್ ಆಯಿಲ್, ಸೈಕಲ್, ಟೇಬಲ್ ವೇರ್, ಅಡುಗೆ ಮನೆಯ ವಸ್ತುಗಳು ಇವುಗಳ ದರವನ್ನು ಕೂಡ 18%ನಿಂದ 5%ಗೆ ಇಳಿಸಲಾಗಿದೆ. ರೈತರು ಮತ್ತು ಕೃಷಿಗೆ ಸಂಬಂಧಪಟ್ಟ ಉತ್ಪನ್ನಗಳು, ಟ್ರ್ಯಾಕ್ಟರ್ ಟೈರ್ಗಳು ಮತ್ತು ಬಿಡಿಭಾಗಗಳು 18%ನಿಂದ 5%ಗೆ ಬೀಳ್ತಾ ಇದ್ದಾವೆ. ಟ್ರ್ಯಾಕ್ಟರ್ಗಳು 12ರಿಂದ 5%ಗೆ ಬರ್ತಾ ಇದೆ ಟ್ರ್ಯಾಕ್ಟರ್ ರೇಟ್. ಆದರೆ 1800 ಸಿಸಿಗಿಂತ ಹೆಚ್ಚಿನ ಸಾಮರ್ಥ್ಯದ ಬೃಹತ್ ಟ್ರ್ಯಾಕ್ಟರ್ಗೆ ಈ ಭಾಗ್ಯ ಇಲ್ಲ. ನಿರ್ದಿಷ್ಟ ಜೈವಿಕ ಕೀಟನಾಶಕ, ಸೂಕ್ಷ್ಮ ಪೋಷಕಾಂಶ, ಹನಿ ನೀರಾವರಿ ವ್ಯವಸ್ಥೆ ಮತ್ತು ಸ್ಪ್ರಿಂಕ್ಲರ್ಗಳು, ಕೃಷಿ, ತೋಟಗಾರಿಕೆ ಅಥವಾ ಅರಣ್ಯ ಯಂತ್ರಗಳು ಕೂಡ 12ರಿಂದ 5% ಟ್ಯಾಕ್ಸ್ಗೆ ಬರ್ತಾ ಇದ್ದಾವೆ. ಏನೋ ಹೆಲ್ತ್ ಕೇರ್ ವಿಚಾರಕ್ಕೆ ಬಂದರೆ, ಆರೋಗ್ಯ ವಲಯಕ್ಕೆ ಬಂದರೆ, ಥರ್ಮಾಮೀಟರ್ 18% ಇತ್ತು, ಈಗ 5%ಗೆ ಬರುತ್ತೆ ಟ್ಯಾಕ್ಸ್. ಮೆಡಿಕಲ್ ಗ್ರೇಡ್ನ ಆಕ್ಸಿಜನ್ 12% ಇತ್ತು, 5%ಗೆ ಬರ್ತಾ ಇದೆ. ಹಾಗೂ ಎಲ್ಲ ರೀತಿಯ ಡಯಾಗ್ನಾಸ್ಟಿಕ್ ಕಿಟ್ ಮತ್ತು ರೀಏಜೆಂಟ್ಸ್, ಗ್ಲೂಕೋಮೀಟರ್ ಮತ್ತು ಟೆಸ್ಟ್ ಸ್ಟ್ರಿಪ್ಗಳು, ಹಾಗೆ ದೃಷ್ಟಿ ಸರಿಪಡಿಸುವಂತಹ ಕನ್ನಡಕಗಳು, ಅಂದರೆ ಕಣ್ಣಿಗೆ ದೋಷ ಇದ್ದಾಗ ತಗೊಳ್ಳುವಂತಹ ಕನ್ನಡಕಗಳು, ಇವೆಲ್ಲ 12%ನಿಂದ 5% ಬ್ರಾಕೆಟಿಗೆ ಬರ್ತಾ ಇದ್ದಾವೆ. ಹಾಗೆ ಸ್ಟೇಷನರಿ ಉತ್ಪನ್ನಗಳು, ಅದರಲ್ಲಿ ನಕ್ಷೆಗಳು, ಚಾರ್ಟ್ಗಳು, ಗ್ಲೋಬ್ಗಳು, ಪೆನ್ಸಿಲ್ಗಳು, ಶಾರ್ಪ್ನರ್ಗಳು, ಕ್ರಯಾನ್ಗಳು ಮತ್ತು ಪ್ಯಾಸ್ಟಲ್ಗಳು, ಅಭ್ಯಾಸ ಪುಸ್ತಕಗಳು ಮತ್ತು ನೋಟ್ಬುಕ್ಗಳು, ಎರೇಸರ್ಗಳು, ಅಂದರೆ ಅಳಿಸೋ ರಬ್ಬರು, ಎಲ್ಲದಕ್ಕೂ ತೆರಿಗೆಯನ್ನು ತೆಗೆದುಹಾಕಲಾಗಿದೆ, 0 ಮಾಡಲಾಗಿದೆ, ಟ್ಯಾಕ್ಸ್ ಇಲ್ಲ ಎನ್ನುವುದಕ್ಕೆ. ಹಾಗೆ ಎಲ್ಲ ವೈಯಕ್ತಿಕ ಜೀವ ಮತ್ತು ಆರೋಗ್ಯ ವಿಮಾ ಪಾಲಿಸಿಗಳಿಗೆ ಇನ್ನು ಮುಂದೆ ಶೂನ್ಯ ತೆರಿಗೆ ಇರುತ್ತೆ, ಟ್ಯಾಕ್ಸ್ ಇರೋದಿಲ್ಲ. ಹೆಲ್ತ್ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ಟ್ಯಾಕ್ಸೇ ಇರೋದಿಲ್ಲ. ಜೊತೆಗೆ ಕ್ಯಾನ್ಸರ್ ಔಷಧಗಳು ಸೇರಿದಂತೆ 33 ಜೀವರಕ್ಷಕ ಔಷಧಿಗಳಿಗೂ ಕೂಡ ಇನ್ನು ಮುಂದೆ ತೆರಿಗೆ ಇರೋದಿಲ್ಲ ಅಂತ ನಿರ್ಮಲಾ ಸೀತಾರಾಮನ್ ಅನೌನ್ಸ್ ಮಾಡಿದ್ದಾರೆ. ಏನು ಸ್ಮಾರ್ಟ್ ಫೋನ್ಗಳಿಗೆ ಸಂಬಂಧಪಟ್ಟಂತೆ ಸ್ನೇಹಿತರೆ, ಸದ್ಯಕ್ಕೆ ಯಾವುದೇ ಡಿಸಿಷನ್ ಆಗಿಲ್ಲ. 18% ನಲ್ಲಿದೆ ಸದ್ಯಕ್ಕೆ, ಅಲ್ಲೇ ಇರುತ್ತೆ. 5%ಗೆ ಅದನ್ನ ಮೂವ್ ಮಾಡಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಇಂಡಸ್ಟ್ರಿ ಎಲ್ಲ ಕೇಳಿದ್ರು 5% ಮೂವ್ ಮಾಡಿ ಅಂತ ಕೇಳಿದ್ರು, ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ಮತ್ತೆ ಚರ್ಚೆ ಆಗುತ್ತಾ ಅನ್ನೋ ಕುತೂಹಲ ಇದಕ್ಕೆ ಸಂಬಂಧಪಟ್ಟಂತೆ ಇದೆ. ಇನ್ನು ಎಷ್ಟು ಆದಾಯ ನಷ್ಟ ಆಗುತ್ತೆ ಅನ್ನೋ ಪ್ರಶ್ನೆ ಬಂದಾಗ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ವಾರ್ಷಿಕವಾಗಿ ಒಟ್ಟು 48,000 ಕೋಟಿ ರೂಪಾಯಿ ಆದಾಯದ ಕೊರತೆ ಉಂಟಾಗಬಹುದು ಅನ್ನೋ ಅಂದಾಜಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೇಳಿದಾಗ ಲಾಸ್ ಅನ್ನೋ ಪದವನ್ನು ಬಳಸಬೇಡಿ, ಇದು ವ್ಯವಹಾರ ಅಲ್ಲ ಅಂತ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ರು. ನಾವು ಸರ್ಕಾರ ಜನರದ್ದು, ಸರ್ಕಾರ ನಡೆಸಕ್ಕೆ ದುಡ್ಡು ಕೇಳ್ತೀವಿ, ಟ್ಯಾಕ್ಸ್ ಕೇಳ್ತೀವಿ. ಈಗ ಅಲ್ಲೇ ಬಿಟ್ರೆ ಜನರ ಹತ್ರನೇ ಬಿಡ್ತಾ ಇದೀವಿ ಅಂತ ಅವ್ರು ಖರ್ಚು ಮಾಡ್ತಾರೆ, ಜಾಸ್ತಿ ಖರ್ಚು ಮಾಡ್ತಾರೆ. ಇನ್ನು ಟ್ಯಾಕ್ಸ್ ನಮಗೆ ಚೆನ್ನಾಗಿ ಕಲೆಕ್ಟ್ ಆಗ್ಬೋದು, ಇನ್ನು ಜಾಸ್ತಿ ಜನ ಖರ್ಚು ಮಾಡಿ ಮಾರ್ಕೆಟಲ್ಲಿ ಪಿಕಪ್ ಆಗಿ, ಅದು ನಾವು ಕಲೆಕ್ಟ್ ಮಾಡದೆ ಅಲ್ಲೇ ಬಿಟ್ಟಿರೋದ್ರಿಂದ ನಮಗೆ ಲಾಸ್ ಅನ್ನೋ ವರ್ಡನ್ನು ಬಳಸೋದು ಬೇಡ, ರೆವೆನ್ಯೂ ಇಂಪ್ಲಿಕೇಶನ್, ಆದಾಯದ ಪರಿಣಾಮ ಅಂತ ಬಳಸೋಣ ಅನ್ನೋ ಸಲಹೆಯನ್ನ ಅವ್ರು ಕೊಟ್ಟರು. ಇದಕ್ಕೆ ಸಂಬಂಧಪಟ್ಟಂತೆ ಸ್ನೇಹಿತರೆ, ನೆಕ್ಸ್ಟ್ ನಾವು ಬೇರೆ ಬೇರೆ ಸೆಗ್ಮೆಂಟ್ಗೆ ಸಂಬಂಧಪಟ್ಟಂತೆ ಆಟೋಮೊಬೈಲ್ ಮೇಲೆ ಯಾವೆಲ್ಲ ರೀತಿಯ ಮಾಡೆಲ್ಗಳು, ಯಾವ ಕಾರುಗಳು, ಯಾವ ಕಂಪನಿ ಯಾವ ಕಾರುಗಳು, ಅವೆಲ್ಲವನ್ನ ಸಪರೇಟ್ ಆಗಿ ಹೇಳ್ತೀವಿ. ಹಾಗೆ ಬೈಕ್ಗಳು, ಇನ್ಶೂರೆನ್ಸ್ ಎಲ್ಲ ಕೆಟಗರಿಗೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ ಮಾಹಿತಿ ಕೊಡೋ ಪ್ರಯತ್ನವನ್ನು ಕೂಡ ಮಾಡ್ತೀವಿ. ಇನ್ನು ಸ್ನೇಹಿತರೆ, ಆಗಲೇ ಹೇಳಿದ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಕ್ವಿಕ್ ರಿಮೈಂಡರ್, ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಮ್ಯಾಕ್ಸ್ ಲೈಫ್ ನ ಲಿಂಕ್ ಇದೆ. ಸೆಪ್ಟೆಂಬರ್ 15 ಬಳಿಕ ಅವರು 20% ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ. ಆಲ್ರೆಡಿ ಅದನ್ನು ಅನೌನ್ಸ್ ಕೂಡ ಮಾಡಿದ್ರು ಅವರು ವೆಬ್ಸೈಟ್ ನಲ್ಲಿ. ಸೊ ನೀವು ಇವಾಗಲೇ ಅಪ್ಲೈ ಮಾಡಿ ತಗೊಂಡ್ರೆ ನಿಮಗೆ ನೆಕ್ಸ್ಟ್ ಪ್ರೀಮಿಯಮ್ಸ್ ಇಂದ GSTನೂ ಹೋಗಿರುತ್ತೆ, ಜೊತೆಗೆ ಈ 20% ಡಿಸ್ಕೌಂಟೆಡ್ ರೇಟ್ ಅಥವಾ ರೇಟ್ ಹೈಕ್ ಗಿಂತ ಬಿಫೋರ್ನ ಪ್ರೈಸ್ ನಿಮ್ಮ ಪಾಲಿಸಿ ಪೀರಿಯಡ್ ಉದ್ದಕ್ಕೂ ಅಪ್ಲೈ ಆಗುತ್ತೆ, ಲಾಕ್ ಆಗಿಬಿಡುತ್ತೆ. ಸೊ ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಲಿಂಕ್ ಇದೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.